ನಮಸ್ಕಾರ. ಮತ್ತೊಮ್ಮೆ ಗೀತಾ ನಿಮ್ಮ ಜೊತೆಗೆ. ಈಗ ನಾನು ಓದ್ತಾ ಇರೋ ಕವಿತಾ ಅರಳಿದ ತಾವರೆ. ಇದು ನನ್ನ ಮನಸ್ಸಲ್ಲಿ ತುಂಬ ಸಮಯದಿಂದ ಬರ್ತಾಯಿತ್ತು. ತಾವರೆ ಹೇಗೆ ಬೆಳೆಯುತ್ತೆ, ಅದರ ಸ್ಟೆಮ್ ಹೇಗಿರ್ಬೋದು, ಎಷ್ಟು ಸಮಯ ನೀರಲ್ಲಿ ನಿಲ್ಲುತ್ತೆ. ಯಾಕಂದರೆ ನಾನು ಒಂದು ಗಾರ್ಡನ್ಗೆ ಹೋಗ್ಬೇಕಾದ್ರೆ ಫಸ್ಟು ಅದೇ ರೋಡಿನ ಮೂಲಕ, ಅದೇ ಬ್ರಿಡ್ಜ್ ಮೂಲಕ ನಾನು ಹೋಗ್ತಾ ಇದ್ದೆ. ಹಾಗಾಗಿಬಿಟ್ಟು ಅದು ನೋಡಲಿಕ್ಕೆ ಎರಡೂ ಕಡೆ ತಾವರೆಗಳು ಎಷ್ಟು ಸುಂದರವಾಗಿ ಹರಳ್ಕೊಂಡು ನಿಲ್ತಾ ಇತ್ತು. ಸೊ ಅದೊಂದು ಬ್ಯೂಟಿಫುಲ್ ಥಾಟ್ ನನ್ನ ಮನಸ್ಸಲ್ಲಿದೆ ಯಾವಾಗಲೂ. ಸೊ ಒಂದು ವಾರದ ಹಿಂದೆ ಕೂತಾಗ ಸಡನ್ ನನಗೆ ತಾವರೆ ಜ್ಞಾಪಕ ಬಂತು. ಸೊ ನಾನು ಪುಸ್ತಕ ತೊಗೊಂಡು ಬರೀಲಿಕ್ಕೆ ಶುರು ಮಾಡಿದೆ. ಆ್ಯಂಡ್ ನನಗೆ ಆಶ್ಚರ್ಯ, ಶುರು ಮಾಡಿದ್ದು ನಾನು ಕೊನೆ ಲೈನ್ ನಿಲ್ಲಿಸೋ ತನಕ ಬರೆಯೋ ತನಕ ನಿಲ್ಲಿಸಲಿಲ್ಲ. ಬರೆದಾದ್ಮೇಲೆ ನಾನು ಓದಿದೆ, ಆಮೇಲೆ ಮತ್ತೆ ಓದಾದ್ಮೇಲೆ ಪುಸ್ತಕ ಇಟ್ಟು ಆಮೇಲೆ ಇನ್ನೊಂದು ಸತಿ ಓದ್ತೀನಿ, ಇದು ಹೇಗೆ ಬಂದಿದೆ ನೋಡೋಣ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ನಮ್ಮ ಮುಂದಿನ ಮನೆಯವರು ಬಂದು, ಗೀತಾ ಅವರೇ, ವರಲಕ್ಷ್ಮಿ ಪೂಜೆ ಇದೆ, ನೀವು ಬರಬೇಕು ನಾಳೆ ಅಂತ ಹೇಳೋದು. ಸೊ ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋದೆ. ಅವ್ರ ಮನೇಲಿ ಒಂದು ದೊಡ್ಡ ಫೋಟೋ ಇತ್ತು ಲಕ್ಷ್ಮೀದು. ಆ್ಯಂಡ್ ಅವರ ಕೈಯಲ್ಲಿ ಹಾಗೂ ಅವ್ರು ಕೂರುವ ಇದರಲ್ಲೂ ನಾನು ಅದನ್ನು ತಾವರೆ ನೋಡಿದೆ. ಬಟ್ ಅಷ್ಟೊಂದು ನನ್ನ ಮನಸ್ಸಿಗೆ ರಿಜಿಸ್ಟರ್ ಆಗಲಿಲ್ಲ. ಬಟ್ ಪೂಜೆಲ್ಲ ಆದಮೇಲೆ ಮತ್ತೆ ಬಂದುಬಿಟ್ಟು ಓದ್ಬೇಕಾದ್ರೆ ನನಗೆ ಸಡನ್ ಆ ಪಿಕ್ಚರ್ ಜ್ಞಾಪಕಕ್ಕೆ ಬಂತು. ಹಾಗೂ ನನ್ನ ಈ ಕವಿತಾ ಓದಿದಾಗ ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು, ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತು. ನೀವು ಕೂಡ ಇದನ್ನು ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ. ಹಾಗೂ ಸ್ವಲ್ಪ ಡಿಲೇ ಮಾಡಿದೆ ಇದನ್ನು ಹಾಕಲಿಕ್ಕೆ, ಬಟ್ ಆ್ಯಕ್ಚುಲಿ ತುಂಬ ಮನಸ್ಸಿಗೆ ಹಿಡಿದಿರೋದು. ಸೊ ನಿಮ್ಮ ಕಮೆಂಟಿಂದ ನನಗೆ ತಿಳಿಸಿ ನಿಮ್ಗೆ ಹೇಗಾಯಿತು ಅಂತ ಹೇಳಿಬಿಟ್ಟು. ಸೊ ಲೆಟ್ ಮಿ ಸ್ಟಾರ್ಟ್. ಅರಳಿದ ತಾವರೆ ಎಷ್ಟೊಂದು ಸಮಯ ನೀರಿನಾಳದಲ್ಲಿ ಇದ್ದುಕೊಂಡು ಬೇರೂರಿ ನಿಂತು ತನ್ನ ತೆಳುವಾದ ದೇಹವನ್ನು ಕಾಪಾಡಿಕೊಂಡು ನೀರಿನ ಹೊರಗೆ ತಲೆ ಹಾಕಿ ಮೊಗ್ಗಾಗಿ ನಿಂತು ಆಕರ್ಷಕ ಸೂರ್ಯನ ಕಿರಣದ ಬೆಳಕನ್ನು ಕಂಡು ತಂಗಾಳಿ ಕೆನ್ನೆ ಸವರಿ ಮುಂದೆ ಸಾಗಿದಾಗ ತಾವರೆ ತನ್ನ ಕೆನ್ನೆಯನ್ನು ಬದಿಗೆ ತಿರುಗಿಸಿ ನಿಂತಿತು. ಮೊಗ್ಗಾಗಿ ಮುದುಡಿ ನಿಂತ ತಾವರೆ ತನ್ನ ಮೇಲೆ ಸೂರ್ಯನ ಕಿರಣ ಬಿದ್ದಾಕ್ಷಣ ಮೈಪೂರ್ತಿ ಅರಳಿಕೊಂಡು ಕಣ್ಣು ತೆರೆದು ತನ್ನ ಅಂದವನ್ನು ಪ್ರಪಂಚಕ್ಕೆ ತೋರಿಸುವೆನೆಂದು ತನ್ನ ಮೈ ಪುಳುಕಿಸಿ ತನ್ನ ಸುಂದರವಾದ ದಳಗಳ ಮೇಲೆ ಮುತ್ತಿನಂತೆ ನಿಂತ ನೀರನ್ನು ಕೊಡವಿ ಮುಗುಳು ನಗೆ ಬೀರುತ್ತಾ ಆಕಾಶದತ್ತ ನೋಡತೊಡಗಿತು. ಕೊಚ್ಚೆ ತಾಗದಂತೆ ಬೆಳೆದು ಬಂದೆ, ಎಷ್ಟೋ ಸಮಯ ಕಾದು ನಿಂತೆ, ತಾಳ್ಮೆಯಿಂದ ಸಹಿಸಿಕೊಂಡೆ, ಅಲುಗಾಡದೆ ನಿಂತುಕೊಂಡೆ. ಹೀಗೇಕೆ ನನ್ನ ಬೆಳೆಸಿ ಬಂದೆ ಒಂದೇ ಉಸಿರಿನಲ್ಲಿ ಕೇಳಿಕೊಂಡಿತು. ದೂರದಿಂದ ಬಂತು ಧ್ವನಿ, ಪ್ರೀತಿಯಿಂದ ಅಂತು ಕಣಿ, ನಿನ್ನ ಪ್ರತಿಯೊಂದು ಕೂಗು ಕೇಳಿ ಬಂತು. ನನ್ನ ಮುದ್ದಿನ ಹೂವು ನೀನು, ನನ್ನ ಕೂರುವ ಆಸನ ನೀನು, ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ, ನನ್ನ ಪೂಜೆಯ ಸನ್ಮಾನ ನೀನು, ನನ್ನ ಭಕ್ತರ ಪ್ರೀತಿಯ ಹೂವು ನೀನು, ಅರಳಿ ನಿಂತ ತಾವರೆ ನೀನು. ನಿನ್ನ ತಾಳ್ಮೆ ಕಂಡು ನನ್ನ ಪ್ರೀತಿ ಉಕ್ಕಿ ಬಂತು. ಚೆಲುವೆ ನೀನು, ನನ್ನ ಪ್ರೀತಿಯ ತಾವರೆ ನೀನು. ಧ್ವನಿಯ ಕೇಳಿ ಸಂತಸದ ಉಸಿರು ಬಿಟ್ಟು ನಿನಗಾಗಿ ಮೀಸಿಟ್ಟ ಪೂಜೆಯ ಹೂವು ನಾನು ಎಂದಿತು ತಾವರೆ. ಮತ್ತೆ ಬಂತು ಭವಿಷ್ಯವಾಣಿ, ನೀನು ಜೀವಿಸುವೆ ಹಲವಾರು ವರ್ಷ, ಲಕ್ಷ್ಮಿಯು ಕೂರುವ ಆಸನ ನೀನು, ಮನೆ ಮನೆಗೆ ತರುವ ಐಶ್ವರ್ಯ ನೀನು, ನಿನ್ನ ಸುಂದರತೆ ಪರಿಶುದ್ಧತೆಗೆ ಹೆಸರಾದೆ ನೀನು. ನಿನ್ನನ್ನು ನನ್ನ ಕೈಯಲ್ಲಿ ಹಿಡಿದು ನಡೆಯುವ ಲಕ್ಷ್ಮಿ ನಾನು, ನನ್ನ ಜೊತೆಯಲ್ಲಿ ಯಾವಾಗಲೂ ನೀನು ಎಂದಿತು ವಾಣಿ. ಸಂತಸದಿಂದ ತಲೆ ತಗ್ಗಿಸಿ ಮುದುಡಿತು ತನ್ನ ದಳಗಳನ್ನು, ಹೆಮ್ಮೆಯಿಂದ ಲಕ್ಷ್ಮಿಯ ಕೈಯಲ್ಲಿ ತಾನಿರುವ ದೃಶ್ಯ ನೋಡಿ ಸಂತಸದಿಂದ ಹೇಳಿತು ಮೃದುವಾಗಿ, ನಿನ್ನ ಕೈಯಲ್ಲಿ ಹೊಳೆಯುವ ತಾವರೆ ನಾನು. ಸೊ
ನನ್ನ ಕವಿತಾ ಇಲ್ಲಿಗೆ ಮುಗಿಯುತ್ತೆ. ಬಟ್ ಅದರ ಪರಿಣಾಮ ನಮ್ಮ ಮೇಲೆ ಹೇಗಾಗುತ್ತೆ ಅಂತಂದರೆ, ಹೇಗೆ ತಾವರೆ ಕೆಸರಿನಲ್ಲಿ ಬೆಳೆದರೂ ಅದಕ್ಕೆ ತಾಗಿಸಿಕೊಳ್ಳದೆ ಸುಂದರತೆಯಿಂದ ಸೌಂದರ್ಯ ಹೊಂದು, ಪವಿತ್ರತೆ ಹೊಂದು, ಗ್ರೇಸ್ ಜೊತೆಗೆ, ಪ್ಯೂರಿಟಿ ಜೊತೆಗೆ ಅದು ಬೆಳೆಯುತ್ತೆ. ಸೊ ಅದೇ ರೀತಿ ನಮ್ಮೆಲ್ಲರ ಜೀವನದಲ್ಲೂ ಒಂದು ಸಂದರ್ಭ, ಈ ಹಬ್ಬದ ಸಂದೇಶ ಏನಂದರೆ, ಬರೀ ಹಬ್ಬ ಆಚರಿಸೋದಲ್ಲದ ಜೊತೆಗೆ ಆ ಎಲ್ಲ ಕೊಡುಗೆಗಳು ಯಾವುದು ತಾವರೆ ಹೊಂದ್ಕೊಂಡು ಬಂತೋ, ಸಂತೋಷ, ಶಾಂತಿ ಆ್ಯಂಡ್ ಪ್ಯೂರಿಟಿ, ಸೌಂದರ್ಯ ಎಲ್ಲವೂ ಕೊಟ್ಟು ಮನೆಯಲ್ಲಿ ಶಾಂತಿ, ಸಮಾಧಾನ ಹಾಗೂ ಆರೋಗ್ಯ ಕೊಟ್ಟು ನಿಮ್ಮೆಲ್ಲರನ್ನೂ ಜೊತೆಗೆ ಒಂದಾಗಿ ಇಟ್ಟಿರಲಿ ಅಂತ ಹೇಳಿಬಿಟ್ಟು ನಿಮ್ಮೆಲ್ರಿಗೂ ವಿಶ್ ಮಾಡಿ ನಾನು ಈ ಕವಿತೆನ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ವರಮಹಾಲಕ್ಷ್ಮಿ ಪೂಜಾ ನಿಮ್ಮೆಲ್ಲರಿಗೂ. ನಮಸ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ಟೈಮ್.